ಹಾಗಾಗಿ ಮೊಬೈಲ್ ಬ್ಯಾಟ್ರಿ ಡೌನ್ ಆಗಿಬಿಡ್ತು, ಒಂದು ಮೊಬೈಲ್ ಬ್ಯಾಟ್ರಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೋಟೋಲಾಗರ್ ರಾಜೇಶ್. ಲೆಟ್ಸ್ ಬಿಗಿನ್ ನಾವ್ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ನಾನು ಹೋಗ್ತಾ ಇರೋ ಜಾಗ ಬಂದು ತೀರ್ಥರಾಮೇಶ್ವರ ಅಂತೇಳಿ. ಇಲ್ಲಿ ಶಿವಮೊಗ್ಗದಿಂದ ಒಂದು 40-45 ಕಿಲೋಮೀಟ್ರ್ ಆಗುತ್ತೆ. ಬೆಳಗುತ್ತಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಂದ ಮುಂದೆ ಒಂದು ಇಂಟೀರಿಯರ್ ಪ್ಲೇಸು. ಆ್ಯಕ್ಚುಲಿ ಅದನ್ನು ರಿಮೋಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಆ ರೀತಿ ಇದೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಹೇಗಿದೆ ತೀರ್ಥರಾಮೇಶ್ವರ. ಸವಳಂಗ ಎಲ್ಲ ದಾಟಿದ ಮೇಲೆ ಸುರುವನ್ನೆ ಅಂತ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ಲೆಫ್ಟಿಗೆ ತೊಗೊಂಡು ಈಗ ಬೆಳಗುತ್ತಿ ರೋಡಲ್ಲಿ ಬರ್ತಾಯಿದ್ದೀವಿ. ಬೆಳಗುತ್ತಿ ರೋಡಲ್ಲಿ ಈಗ ಇನ್ನೊಂದು 5-6 ಕಿಲೋಮೀಟ್ರ್ ಇದೆ ಅಷ್ಟೇ. ಅಲ್ಲಿ ಹೋದ್ಮೇಲೆ ಮತ್ತೆ ಇಂಟೀರಿಯರು ಸ್ವಲ್ಪ ರಿಮೋಟ್ ಪ್ಲೇಸ್ ಅದು. ಅಲ್ಲಿ 1-2 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ಹೋದ್ಮೇಲೆ ನಮಗೆ ಒಂದು ಸುಂದರವಾದ ಪರಿಸರವಾದಂಥ ಒಂದು ತೀರ್ಥರಾಮೇಶ್ವರ ದೇವಸ್ಥಾನ ನಮಗೆ ಸಿಗ್ತದೆ ಸ್ನೇಹಿತರೆ. ಬೆಳಗುತ್ತಿ ಬಂದಿದ್ದೀವಿ ನೋಡಿ. ಬೆಳಗುತ್ತಿ ಇಲ್ಲಿಂದ ಸ್ನೇಹಿತರೆ ಆರ್ಚು ಇದೆ, ದೇವಸ್ಥಾನದ ಆರ್ಚು ನೋಡಿ. ಇಲ್ಲಿಂದ ಮುಂದೆ ಹೋಗಬೇಕು. ಹೀಗೆ ಮೇಲೆ ಸ್ವಲ್ಪ ಬೆಟ್ಟದ ಥರ ಫೀಲ್ ಆಗುತ್ತೆ. ನಾನು ಸುಮಾರು ಸಲ ಬಂದಿದ್ದೀನಿ. ಆಗ ಈ ಥರ ಒಂದು ಮಾಡಬೇಕು ವಿಡಿಯೋ ಅಂತ ಅಂದಾಜು ಮಾಡಿರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಆವಾಗ ಇರಲೂ ಇಲ್ಲ ಬಿಡಿ, ಈ ಥರ ಯೂಟ್ಯೂಬು ಈ ಥರ ವಿಡಿಯೋ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರಲಿಲ್ಲ, ಜೊತೆಗೆ ಯಾವುದೂ ಇರಲಿಲ್ಲ ಆ ಥರ ಇಕ್ವಿಪ್ಮೆಂಟ್ಸು. ಹಂಗಾಗಿ ಮಾಡಿಲ್ಲ. ಈಗ ಮಾಡ್ತಾಯಿದ್ದೀವಿ. ನಾವು ಲೇಟ್ ಆಗುತ್ತೆ ಅಂದ್ಕೊಂಡು ಬಂದ್ವಿ, ಪರವಾಗಿಲ್ಲ, ನಾಟ್ ಬ್ಯಾಡ್. ಟೈಮಿಗೆ ಸರಿಯಾಗಿ ಬಂದಿದ್ದೀವಿ. ಬಟ್ ಅಲ್ಲಿ ಮೇಲೆ ಬೇಗ ಕತ್ಲಾಗತ್ತಂತೆ. ಸ್ನೇಹಿತರೆ, ಪ್ಲ್ಯಾನ್ ಇಲ್ಲದೆ ಹೊರಟಿದ್ವಿ. ಹಂಗಾಗಿ ಮೊಬೈಲ್ ಬ್ಯಾಟ್ರಿ ಡೌನ್ ಆಗಿಬಿಡ್ತು, ಒಂದು ಮೊಬೈಲ್ ಬ್ಯಾಟ್ರಿ. ಇನ್ನೊಂದು ಮೊಬೈಲಲ್ಲಿ ಈಗ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀವಿ. ನಾವು ಲೇಟ್ ಮಾಡೋಂಗೂ ಇಲ್ಲ ಚಾರ್ಜ್ ಆಗೋ ತನಕ, ಯಾಕೆಂದರೆ ಕತ್ಲಾಗ್ಬಿಡುತ್ತೆ. ಕತ್ಲಾದ ಮೇಲೆ ಅಲ್ಲಿ ಏನೂ ವಿಡಿಯೋ ಬರೋದಿಲ್ಲ. ಹಂಗಾಗಿ ಇನ್ನೊಂದು ಮೊಬೈಲಲ್ಲಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಏನಪ್ಪ ಅಂದರೆ ವೈಡ್ ಆ್ಯಂಗಲ್ ಇಲ್ಲ. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ, ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಎಂಟ್ರೆನ್ಸು ಇಲ್ಲಿಂದ. ಇಲ್ಲಿ ಸ್ವಲ್ಪ ಅಪ್ಪಿದೆ, ರೋಡು ಒಂದು ಸ್ವಲ್ಪ ಕಂಜೆಕ್ಟ್ ಆಗಿದೆ. ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ರೋಡ್ ಫಸ್ಟ್ ಕ್ಲಾಸ್ ಮಾಡಿದ್ದಾರೆ, ಕಾಂಕ್ರೀಟ್ ರೋಡು, ನೋ ಪ್ರಾಬ್ಲಮ್. ಎಲ್ಲ ವೆಹಿಕಲ್ಲು ಓಡಾಡ್ತವೆ. ಸ್ನೇಹಿತರೆ, ಬಂದ್ವಿ ನೋಡಿ, ತೀರ್ಥರಾಮೇಶ್ವರ ದೇವಸ್ಥಾನ ಬಂದ್ವಿ. ಕೆಳಗಡೆ ಅತಿಥಿ ಗೃಹದಿಂದ ಈ ರೀತಿ ಸ್ಟೆಪ್ಸ್ ಇದೆ, ಅದರ ಮುಖಾಂತರನೂ ನೀವು ಬರ್ಬೋದು. ಇಲ್ಲ ನಿಮ್ಮದೇ ಓನ್ ವೆಹಿಕಲ್ ಇದೆ ಅಂದರೆ ರೋಡ್ ಇದೆ, ರೋಡ್ ಮುಖಾಂತರನೂ ನೀವು ಸಣ್ಣ ವೆಹಿಕಲಲ್ಲಿ ದೇವಸ್ಥಾನದ ತನಕನೂ ತಲುಪಬಹುದು. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಕಾಶಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯಗಳು ಲಭಿಸುತ್ತವೆ. ಹಾಗೂ ಅನೇಕ ರೀತಿಯ ಚರ್ಮರೋಗಗಳು ಸಹ ಗುಣವಾಗುತ್ತವಂತೆ. ಈ ಕೊಳದ ಮೇಲೆ ಮೊಸಳೆಯ ಮೇಲೆ ಕುಳಿತ ಗಂಗಾಮಾತೆಯ ವಿಗ್ರಹವನ್ನು ನಿರ್ಮಿಸಲಾಗಿದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಹಾವಿಷ್ಣುವಿನ ದಶಾವತಾರದಲ್ಲಿ ಒಂದಾದ ಶ್ರೀರಾಮಚಂದ್ರರ ಪಾದಧೂಳಿನಿಂದ ಪಾವನಗೊಂಡು
ಹಾಗೂ ಉದ್ಭವಲಿಂಗ ಮತ್ತು ಬ್ರಹ್ಮದೇವರ ಸಾನ್ನಿಧ್ಯವನ್ನು ಹೊಂದಿರುವುದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮ ಕ್ಷೇತ್ರವಾಗಿದೆ. ಸ್ನೇಹಿತರೆ, ಇಲ್ಲಿ ಪ್ರಧಾನ ಅರ್ಚಕರು ಈಗ ಕೆಲವಷ್ಟು ಮಾತುಗಳನ್ನ ಆಡ್ತಾರೆ. ಈ ಸ್ಥಳದ ಮಹಿಮೆ, ಪುರಾಣಿಕ ಹಿನ್ನೆಲೆಯನ್ನು ಹೇಳ್ತಾರೆ. ಸ್ವಾಮಿ ಹೇಳಿ ಸ್ವಾಮಿ. ಸರ್, ಇದು ನೀರು ಕಾಶಿಯಿಂದ ಬರ್ತಕ್ಕಂಥದ್ದು. ಇದು 365 ದಿನ 24 ಗಂಟೆ ಸದಾಕಾಲನೂ ಬರ್ತಾ ಇರುತ್ತೆ. ಅದು ವಿಶೇಷ ಏನಪ್ಪಾ ಅಂದ್ರೆ, ಅದು ತೊಟ್ಟಿ ತುಂಬಿದ ತಕ್ಷಣ ಒಂದು ಡ್ರಾಪ್ ಈಚೆ ಬರಲ್ಲ ನೀರು. ತೊಟ್ಟಿ ಇದೆಯಲ್ಲ ಬಸವಣ್ಣನ ಅದ್ರ ಲೆವೆಲ್ ಆಗಿಬಿಡ್ತದೆ, ಒಂದು ಡ್ರಾಪ್ ಈಚೆ ಬರಲ್ಲ. ಅದು ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಎನಿ ಟೈಮು ಒಂದೇ ಲೆವೆಲಲ್ಲಿ ನೀರು ಬರುತ್ತೆ. ಒಂದೆರಡು ಬಟ್ಟೆ ಅಷ್ಟಪ್ಪ. ಮಳೆಗಾಲದಲ್ಲಿ ಜಾಸ್ತಿ ಆಗೋದು, ಬೇಸಿಗೆಯಲ್ಲಿ ಕಡಿಮೆ ಆಗೋದು, ಯಾವುದೇ ರೀತಿಯಾದ ವ್ಯತ್ಯಾಸ ಇರಲ್ಲ, ಒಂದೇ ಲೆವೆಲಲ್ಲಿ ಬರುತ್ತೆ. ಮತ್ತು ಅದು ತೊಟ್ಟಿ ತುಂಬಿ ನೀವು ಒಂದು ದಿನ, ವಾರ, ಒಂದು ತಿಂಗಳು ಹಾಗೆ ಬಿಡಿ, ಹಾಗೆ ಇರುತ್ತೆ, ಓವರ್ಫ್ಲೋ ಆಗಲ್ಲ. ನೀವು ಅದನ್ನು ದಿನನಿತ್ಯ ಯಾವ ರೀತಿ ಬಳಕೆ ಮಾಡ್ತೀರೋ ಆ ರೀತಿ ಬರ್ತಾ ಇರುತ್ತೆ. ಸರಿ ಸರಿ. ಅದು ಒಂದು ಬಹಳ ವಿಶೇಷವಾದ. ಒಳಗಡೆ ಇರ್ತಕ್ಕಂಥದ್ದು ಈಶ್ವರ ಉದ್ಭವ ಮೂರ್ತಿ ಅದು. ಅಣ್ಣ, ಸ್ಥಳ ಪೌರಾಣಿಕ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಪೌರಾಣಿಕ ಹಿನ್ನೆಲೆ ಅಂದ್ರೆ, ಇದು ಸೀತಾದೇವಿ ಮತ್ತು ಶ್ರೀರಾಮ್ ದೇವರು 14 ವರ್ಷ ವನವಾಸ ಕಾಲದಲ್ಲಿ ಈ ಒಂದು ಜಾಗಕ್ಕೆ ಬಂದಿದ್ರು ಅಂತೇಳಿ. ಅವಾಗ ಸೀತಾದೇವಿಗೆ ನೀರು ಕುಡಿಬೇಕು ಅಂತೇಳಿ ಬಾಯಾರಿಕೆ ಆದಂಗೆ. ಅವಾಗ ಎಲ್ಲಿಂದ ಬಂದ್ರೆ ನೀರು ಕುಡಿತೀಯ ಅಂತೇಳಿ ಶ್ರೀರಾಮ್ ದೇವರು ಸೀತಾದೇವಿನ ಕೇಳಿದಾಗೆ, ಅವಾಗ ನಮಗೆ ಕಾಶಿಯಿಂದ ಬರಂಗ್ ಮಾಡಿ ನಾನು ಕೇಳ್ಕಡೆ ಸೀತಾದೇವಿ. ಅವಾಗ ಬಾಣ ಹೊಡೆದು ಕಾಶಿಯಿಂದ ತೀರ್ಥವನ್ನ ತಂದ, ನೀರು ಕುಡಿದ್ರು, ಸ್ನಾನ ಮಾಡಿದ್ರು, ಮನಸ್ಸಿಗೆ ಒಳ್ಳೆ ಸಮಾಧಾನ ಬಂದಿತ್ತು. ನಾನೊಂದು ಪೂಜೆ ಮಾಡಬೇಕು, ನನಗೊಂದು ಲಿಂಗೋದ್ಭವ ಮೂರ್ತಿನ ಸೃಷ್ಟಿ ಮಾಡ್ರಿ ಅಂದಾಗ ಒಳಗಡೆ ಇರ್ತಕ್ಕಂಥ ಈಶ್ವರನನ್ನು ಉದ್ಭವ ಮಾಡಿದ್ರು. ಪೂಜೆ ಮಾಡಿದ್ರು, ಮನಸ್ಸಿಗೆ ಒಳ್ಳೆ ಸಮಾಧಾನ ಆಗಿತ್ತು. ಮತ್ತೆ ಅವರು ಕಾಡಿನ ವನವಾಸಕ್ಕೆ ಹೋದ್ರು. ಅಲ್ಲಿಂದ ಇದಕ್ಕೆ ತೀರ್ಥ ರಾಮೇಶ್ವರ ಅಂತ ಹೆಸರು ಬಂತು. ಇದು ರಾಮೇಶ್ವರ ದೇವಸ್ಥಾನ. ಈಶ್ವರ, ರಾಮ ಈಶ್ವರ. ವನವಾಸ ಕಾಲದಲ್ಲಿ ಈ ಒಂದು ಜಾಗಕ್ಕೆ ತೀರ್ಥ ರಾಮ ಈಶ್ವರ, ತೀರ್ಥ ರಾಮೇಶ್ವರ. ಸರಿ ಸ್ವಾಮಿ. ಆ ಕಡೆ ಪಕ್ಕದಲ್ಲಿ ಇದು ಜೋಡಿ ನಂದಿ ಇದೆ. ಪಕ್ಕದಲ್ಲಿ ಚತುರ್ಮುಖ ಬ್ರಹ್ಮ ತೋರಿಸಿ. ಬ್ರಹ್ಮ ವಿಷ್ಣು ಮಹೇಶ್ವರ. ಸರ್, ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇಲ್ಲಿ ಒಂದ್ ಕಡೆ ಮಾತ್ರ ಪೂಜೆ. ಹೌದು. ಇಲ್ಲಿ ಬಿಟ್ರೆ ನಿಮಗೆ ರಾಜಸ್ಥಾನ ಪುಷ್ಕರ ಬ್ರಹ್ಮನಿಗೆಲ್ಲೂ ಪೂಜೆ ಇಲ್ಲ. ಬ್ರಹ್ಮನ ಮೂರ್ತಿ ಮಾತ್ರ ಇದೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಕ್ಕಂಥದ್ದು ಇಲ್ಲಿ ಒಂದ್ ಕಡೆ ಮಾತ್ರ. ಅದು ವಿಶೇಷವಾಗಿ ಏನಂದ್ರೆ, ಇಲ್ಲಿ ಅವ್ರ ಮನಸ್ಸಿನಂತೆ ಏನಾದ್ರು ಸಮಸ್ಯೆಗಳಿದ್ರೆ, ಅಂದ್ರೆ ಅವ್ರಿಗೆ ಏನಾದ್ರು ತೊಂದರೆಗಳಿದ್ರೆ ಬಂದ್ಬಿಟ್ಟು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ತೀರ್ಥ ಸ್ನಾನ ಮಾಡಿ ಒದ್ದೆ ಬಟ್ಟೆ ಪ್ರದಕ್ಷಿಣ ಮಾಡ್ಕೊಂಡು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ಅದು ಆಯ್ತು ಅಂದ್ರೆ ಅವ್ರು ಅನ್ಕೊಂಡಿರ್ತಕ್ಕಂಥ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಜಮೀನು, ಮನೆ, ಆರೋಗ್ಯ ಏನಾದ್ರು ತೊಂದರೆಗಳಿದ್ರೆ ಇಲ್ಲಿ ಬಂದು ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅದಾಯ್ತು ಅಂದ್ರೆ ಇದಕ್ಕೆಲ್ಲ ಹೆಣ್ಭಜನೆ ಮಾಡಿ ಅಭಿಷೇಕ ಮಾಡಿ ಅದಕ್ಕೆ ಬ್ರಹ್ಮದೇವರಿಗೆ ವಿಶೇಷವಾಗಿ ಹೋಳಿಗೆ ಪೂಜೆಯನ್ನು ನೆರವೇರಿಸ್ತಾರೆ. ಭಾನುವಾರ, ಗುರುವಾರ ಮೈ ತುಂಬ ಎಲ್ಲ ಹೋಳಿಗೆ ಹಚ್ಚಿ ಎಡೆ ಮಾಡಿ ಬಂದಂತ 4 ತನಕ ನಾಲ್ಕಂತ ಸಂಪ್ರದಾಯ ಜಾಸ್ತಿ. ತುಂಬಾ ವಿಶೇಷವಾಗಿದೆ. ಸಾಮಾನ್ಯವಾಗಿ ನೀವು ನೋಡ್ರಿ, ಈಗ ನಿಮ್ಮ ಮನೆಯಲ್ಲಿ ಎಲ್ಲಾ ದೇವತೆಗಳನ್ನು ಪೂಜೆ ಮಾಡ್ತೀರಾ ನೀವು, ಆದ್ರೆ ಬ್ರಹ್ಮನಿಗೆ ಪೂಜೆ ಇಲ್ಲ. ಆದ್ರೆ ಇಲ್ಲಿ ಪ್ರತಿನಿತ್ಯ ಖಂಡಿತ ನಾನು ಅದನ್ನು ಹೇಳಿದೆ, ಮೆನ್ಷನ್ ಮಾಡಿದೆ. ಪೂಜೆ ಆದ ನಂತರ ಬ್ರಹ್ಮನಿಗೆ ಪೂಜೆ, ಚತುರ್ಮುಖ, ಅದರಲ್ಲೂ ಹಿಂದಿನ ಮುಖವನ್ನು ನಾವು ನೋಡಬಹುದು ಕನ್ನಡಿಯಲ್ಲಿ. ಇದೊಂದು ವಿಶೇಷ. ಹಿಂದಿನ ಮುಖ ಕಾಡ್ಲಿಕ್ಕೋಸ್ಕರ ಒಂದು ಕನ್ನಡಿ. ಸರಿ. ಇಷ್ಟಲ್ವಾ ಸ್ವಾಮಿ? ಸ್ನೇಹಿತರೆ, ಇಷ್ಟು ಈ ಪ್ಲೇಸಿನ ಸ್ಥಳ ಮಹಿಮೆ ಸ್ನೇಹಿತರೆ ಹೀಗಿದೆ ನೋಡಿ. ಓಕೆ ಸ್ವಾಮಿ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು 1339ರಲ್ಲಿ ಕಟ್ಟಿಸಿರುತ್ತಾರೆ. ನಂತರ ಬಹುಮನಿ ಸುಲ್ತಾನರ ಆಡಳಿತದಲ್ಲಿ ಈ ದೇವಾಲಯವು ಅವರ ದಾಳಿಗೆ ತುತ್ತಾಗುತ್ತದೆ. ಪುನಃ ಮೈಸೂರು ಸಂಸ್ಥಾನದ ಅರಸರು ಅವರ ಆಡಳಿತದಲ್ಲಿ ದೇವಾಲಯವನ್ನು ಪುನರ್ಜೀವನಗೊಳಿಸುತ್ತಾರೆ. ಈಗ ಈ ದೇವಾಲಯದ ಆಡಳಿತವನ್ನು ಮುಜರಾಯಿ ಇಲಾಖೆಯವರು ನೋಡಿಕೊಳ್ಳುತ್ತಿದ್ದಾರೆ. ಈ ದೇವಾಲಯವು ದಾವಣಗೆರೆಯ ಹೊನ್ನಾಳಿಯಿಂದ 22 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 343 ಕಿಲೋಮೀಟರ್ ದೂರದಲ್ಲಿದೆ. ಓಕೆ ಸ್ನೇಹಿತರೆ, ಇವತ್ತಿಗೆ ಈಗ ತೀರ್ಥರಾಮೇಶ್ವರದ್ದು ದೇವಸ್ಥಾನದ್ದು ಎಲ್ಲ ವಿಡಿಯೋ ಎಲ್ಲ ಶೂಟಿಂಗ್ ಎಲ್ಲ ಆಯಿತು. ಈಗ ನಮ್ಮ ಪಯಣ ಶಿವಮೊಗ್ಗ ಕಡೆ. ನಡೀರಿ, ಹೋಗೋಣ.